ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಈ ಒಂದು ದೃಶ್ಯ ಇದೆಯಲ್ಲ, ಆ ದೃಶ್ಯ, ಆ ಕ್ಷಣ ಒಂದು ರೋಮಾಂಚನಗೊಳ್ಳುವಂಥ ಕ್ಷಣ. ಅದು ಮನಸ್ಸು ತುಂಬಿ ಭಗವಂತನಲ್ಲಿ ಲೀನವಾದಂಥ ಕ್ಷಣ. ಅದು ಯಾಕಪ್ಪ ಅಷ್ಟು ಪವಿತ್ರತೆ ಏನು, ಅಷ್ಟು ರೋಮಾಂಚನ ಏನು ಅಂದರೆ, ಈ ತೆಪ್ಪದ ಮೇಲೆ ತೆಪ್ಪೋತ್ಸವ ಮಾಡ್ತಾ ಇದ್ದಾರಲ್ಲ, ಅದು ಏನು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಬದುಕಿದ್ದಾಗ ಸ್ವತಃ ಧರಿಸಿ ಓಡಾಡುತ್ತಾ ಇದ್ದಂತಹ ಪಾದುಕೆಗಳನ್ನು ಕುಂಭಕೋಣಂನಿಂದ ನಮ್ಮ ಶಿವಮೊಗ್ಗಕ್ಕೆ ಕರೆಸಿದ್ರು. ನಾವೆಲ್ಲ ಅದನ್ನು ನೋಡಿ ಪುನೀತಗೊಂಡ್ವಿ. ನಿಮಗೂ ಸಹ ಅದರ ದರ್ಶನ ಮಾಡಿಸಿ, ಅಂದರೆ ಸ್ವಾಮಿಗಳ ಪಾದುಕೆಗಳ ದರ್ಶನ ಮಾಡಿಸಿ ನೀವು ಸಹ ಪುನೀತಗೊಳ್ಳಿರಿ ಅಂತ ಹೇಳ್ತಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂದರೆ ಭಗವಂತನನ್ನು ನಾವು ಕಣ್ತುಂಬಿ ನೋಡುವಾಗ ಸ್ಕಿಪ್ ಮಾಡಬಾರ್ದು. ಅಲ್ಲದೆ ಈ ಪಾದುಕೆಗಳನ್ನು ಕರೆಸಿದಂತಹ ಸ್ಥಳ ಕೂಡ ಒಂದು ಪುಣ್ಯವಾದ ಸ್ಥಳ. ಯಾಕೆ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಇದು ಶರಣ್ಯ ಸಂಸ್ಥೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಒಂದು ಸಂಸ್ಥೆ ಇದೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಈಗ ವಯಸ್ಸಾದ ಮೇಲೆ ರೋಗಗಳು ಬರೋದು ಸಹಜ. ಆ ರೋಗಗಳು ಬಂದಂತಹ ಪೇಷಂಟ್ಗಳನ್ನು, ಅಂದರೆ ರೋಗಿಗಳನ್ನು ನೋಡ್ಕೊಳ್ಳೋರು ಯಾರೂ ಇರಲ್ಲ. ಅದು ಕೊನೇ ಸ್ಟೇಜ್ ರೋಗ ಆಗಿರುತ್ತೆ. ಡಾಕ್ಟರ್ ಸಹ ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ, ಅವರು ಬದುಕಿರೋ ಅಷ್ಟು ಕಾಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಹೇಳಿರ್ತಾರೆ. ಅಂತಹ ರೋಗಿಗಳನ್ನು ಕೆಲವರು ನೋಡ್ಕೊಳ್ಳಲ್ಲ. ಇಲ್ಲ, ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಕೆಲವರು, ಅಯ್ಯೋ ನಮಗೆಲ್ಲಿ ರೋಗ ಅಂಟ್ಬಿಟ್ರಪ್ಪ, ನಮ್ಮ ಅತ್ತೆ ಮಾವನ ನೋಡ್ಕೊಳ್ಳೋದ್ರಿಂದ ಅಥವಾ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದ್ರಿಂದ ನಮಗೆ ರೋಗ ಅಂಟ್ಬಿಟ್ರೆ, ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಅವ್ರಿಗೆ ರೋಗ ಅಂಟ್ಬಿಟ್ರೆ ಅನ್ನುವಂತಹ ಕೀಳು ಮನಸ್ಥಿತಿಯವರು ಸಹ ಈಗಲೂ ಇದ್ದಾರೆ. ಅಂತಹ ಪೇಷಂಟ್ಗಳನ್ನು ಕೆಲವರು, ನಾವು ಫಾರಿನಲ್ಲಿದ್ದೀವಿ ಅಥವಾ ನಮಗೆ ನೋಡ್ಕೊಳ್ಳೋಕ್ಕಾಗಲ್ಲ, ನಾವು ಸ್ಥಿತಿವಂತರಲ್ಲ, ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಈ ಥರ ಎಲ್ಲ ಹೇಳುವಂಥ ಜನ ಇದ್ದಾರೆ. ಅಂತಹ ರೋಗಿಗಳನ್ನು ಇಲ್ಲಿ ಯಾವುದೇ ಶುಲ್ಕ ಇಲ್ಲದೆ ಫ್ರೀಯಾಗಿ ಕರ್ಕೊಂಡು ಬಂದು ಈ ಶರಣ್ಯ ಸಂಸ್ಥೆಯಲ್ಲಿ ಇಟ್ಕೊಂಡು ಅವರ ಕೊನೆಗಾಲದವರೆಗೂ ನೋಡ್ಕೊಳ್ತಾರೆ. ಅಂತಹ ಒಂದು ಪುಣ್ಯವಾದ ಸ್ಥಳ ಅದು ಶರಣ್ಯ ಸಂಸ್ಥೆ. ಆ ಸಂಸ್ಥೆನೂ ಒಂದಿನ ಅವರ ಒಂದು ಒಪ್ಪಿಗೆ ಪಡೆದು, ಅಲ್ಲಿನ ಆಡಳಿತ ವರ್ಗದವರ ಒಪ್ಪಿಗೆ ಪಡೆದು ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂತಹ ಪುಣ್ಯ ಸ್ಥಳಕ್ಕೆ ರಾಘವೇಂದ್ರ ಸ್ವಾಮಿಗಳ ಪಾದುಕೆಗಳನ್ನು ಕುಂಭಕೋಣಂನಿಂದ, ಅಂದರೆ ಕುಂಭಕೋಣಂನಿಂದ ಸ್ವಲ್ಪ ದೂರದಲ್ಲಿ ಭುವನಗಿರಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳ ಹುಟ್ಟಿದ ಊರು. ಆ ಹುಟ್ಟಿದ ಊರಿನಿಂದ ಅವರ ಪಾದುಕೆಗಳನ್ನು ಈ ಶರಣ್ಯ ಸಂಸ್ಥೆಗೆ ಕರೆಸಿದ್ರು. ಅಲ್ಲಿ ಒಂದು ಹೋಮ ಸಹ ನಡೀತು, ಧನ್ವಂತರಿ ಹೋಮ ಅಂತ. ಆ ಹೋಮ ಕುಂಡನ್ನು ನಾನು ನಿಮಗೆ ತೋರಿಸ್ತೀನಿ. ಆ ರೋಗಿಗಳಿಗೆ ಒಂದು ಆಶೀರ್ವಾದ ಕೊಡಲಿ ರಾಯರು, ಅವರಿಗೆ ಅವರ ಆರೋಗ್ಯವನ್ನು ಸ್ವಲ್ಪ ಚೇತರಿಸಲಿ, ಉತ್ತಮಗೊಳಿಸಲಿ ಅನ್ನುವ ಕಾರಣದಿಂದ ಕರೆಸಿದರು. ನಮಗೂ ಸಹ ವಿಷಯ ಗೊತ್ತಾಗಿ ನಾವು ಸಹ ಹೋಗಿ ನಮ್ಮ ಗುರುರಾಯರ ಪಾದುಕೆಗಳನ್ನು ಮುಟ್ಟಿ ಸ್ಪರ್ಶಿಸಿ ಕಣ್ಣಿಗೊತ್ಕೊಂಡು ನಾವು ನಮಸ್ಕಾರ ಮಾಡಿ ಪುನೀತರಾದವು. ನಿಮಗೂ ಸಹ ಈ ಒಂದು ವಿಡಿಯೋವನ್ನು ತೋರಿಸಿ ಅವರ ಪಾದುಕೆಗಳನ್ನು, ಇದು ಒರಿಜಿನಲ್ ಪಾದುಕೆ, ಅವರು ಮರದ ಪಾದುಕೆಗಳನ್ನು, ಆವುಗೆ ಅಂತ ಹೇಳ್ತಾರೆ ಪಾದುಕೆಗೆ, ಮರದ ಆವುಗೆಗೆ, ಪಾದುಕೆಗೆ ಮೇಲೆ ಬೆಳ್ಳಿಯ ಲೇಪನವನ್ನು ಕೊಟ್ಟು ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಇದೇ ನೋಡಿ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿಗಳು ಬದುಕಿದ್ದಾಗ ಧರಿಸಿ ಓಡಾಡುತ್ತಾ ಇದ್ದಂತಹ ಪಾದುಕೆ.
ಎಷ್ಟು ಪುಣ್ಯ ಅಲ್ವಾ ಈ ದರ್ಶನ ಪಡೆಯೋದು. ಇದು ರಾಘವೇಂದ್ರ ಸ್ವಾಮಿಗಳ ಹುಟ್ಟಿದ ಮನೆ. ತಮಿಳುನಾಡಿನ ಕುಂಭಕೋಣಂನಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಭುವನಗಿರಿ ಅನ್ನೋ ಒಂದು ಹಳ್ಳಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದರು. ಅವರ ಹುಟ್ಟಿದ ಮನೆಯಲ್ಲೇ ಒಂದು ಗರ್ಭಗುಡಿ ಮಾಡಿ ಅಲ್ಲಿ ಮೃತ್ತಿಕೆಯಿಂದ ಬೃಂದಾವನವನ್ನು ಕಟ್ಟಿ ಅಲ್ಲಿ ಪಾದುಕೆಗಳನ್ನು ಇಟ್ಟು ಪೂಜಿಸ್ತಾ ಇದ್ದಾರೆ. ಸ್ವಾಮಿಗಳು ಧರಿಸ್ತಾ ಇದ್ದಾಗ ಇದು ಮರದ ಪಾದುಕೆನೇ ಆಗಿತ್ತು. ಆ ಪಾದುಕೆಯ ಸುರಕ್ಷತೆಯ ದೃಷ್ಟಿಯಿಂದ ಬೆಳ್ಳಿಯ ಲೇಪನವನ್ನು ಮಾಡಿ ಅದನ್ನು ಸುರಕ್ಷಿತವಾಗಿಟ್ಟು ಪೂಜಿಸ್ತಾ ಇದ್ದಾರೆ. ಈ ಒಂದು ಬೆಳ್ಳಿಯ ಒಂದು ಕವಚ ಮಾಡಿಸಿಕೊಟ್ಟವರು ನಮ್ಮ ಚಿತ್ರನಟ ರಜನಿಕಾಂತ್ ಅಂತ ಹೇಳಿದ್ರು. ಮತ್ತು ಫ್ರೆಂಡ್ಸ್, ಅಲ್ಲಿನ ರೋಗಿಗಳ ಒಂದು ರೋಗಕ್ಕೋಸ್ಕರ ಧನ್ವಂತ್ರಿಯ ಹೋಮವನ್ನು ಮಾಡಿಸಿದ್ರು. ಎಲ್ಲ ಪೇಷಂಟ್ಗಳು ಆದಷ್ಟು ಬೇಗ ಗುಣಮುಖರಾಗಲಿ, ಚೇತರಿಸ್ಕೊಳ್ಳಲಿ ಅಂತ ಹೇಳಿ ಧನ್ವಂತ್ರಿ ಹೋಮ ಮಾಡಿದ್ರು. ಇದು ಧನ್ವಂತ್ರಿ ಹೋಮದ ಹೋಮಕೊಂಡ. ಇದನ್ನು ಸಹ ನೀವು ಕಣ್ತುಂಬಿಕೊಂಡು ಪುನೀತರಾಗಿ. ಯಾಕೆ ಹೇಳ್ತೀನಿ ಅಂದರೆ, ಧನ್ವಂತ್ರಿ ಅಂದರೆ ಅವರು ವೈದ್ಯ ಗುರು. ಅವರ ಒಂದು ಹೆಸರು ಹೇಳೋದ್ರಿಂದನೇ ಎಷ್ಟೋ ಒಂದು ಮೈಯಲ್ಲಿ ಚೇತರಿಕೆ ಬರುತ್ತೆ, ನಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಆ ಹೋಮ ನೋಡಲಿಕ್ಕೆ ಸಾವಿರಾರು ಜನ ಬಂದಿದ್ದರು, ಅಲ್ಲಿ ನೆರೆದಿದ್ರು. ಗುರುಗಳ ಪಾದುಕೆಗಳನ್ನು ದರ್ಶನ ಪಡೀಲಿಕ್ಕೆ, ಧನ್ವಂತ್ರಿ ಹೋಮದಲ್ಲಿ ಭಾಗಿಯಾಗಲಿಕ್ಕೆ ಸಾವಿರಾರು ಜನಗಳ ನೆರೆದಿದ್ರು ಅಲ್ಲಿ. ಫ್ರೆಂಡ್ಸ್, ನಾನು ಏನು ಈ ಮಾರ್ಕ್ನಲ್ಲಿ ತೋರಿಸ್ತಾ ಇದ್ದೀನಿ, ಅವರು ಭುವನಗಿರಿಯಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಹುಟ್ಟೂರಲ್ಲಿ ಪಾದುಕೆಗಳನ್ನು ಬೃಂದಾವನವನ್ನು ಪೂಜಿಸ್ತಾ ಇರುವಂತಹ ಅರ್ಚಕರು ಅವರೇ ನಮ್ಮ ಶಿವಮೊಗ್ಗಕ್ಕೆ ಪಾದುಕೆಗಳನ್ನು ತಂದಂಥವ್ರು. ವಿ ವಿ ಸ್ವಾಮಿನಾಥನ್ ಅವರು ನಮ್ಮ ಟ್ರಸ್ಟ್ ಪ್ರೆಸಿಡೆಂಟು, ಆನರಬಲ್ ಪ್ರೆಸಿಡೆಂಟ್ ಅವರು ಮೂಲವಾಗಿ ಅವರು ಸ್ಥಳ ತೆಗೆದುಕೊಟ್ಟರು. ಆ ಸ್ಥಳದಲ್ಲಿ ರಾಯರಿಯ ಒಂದು ಸ್ವದೇ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ವದೇ ರೂಪ ಲಕ್ಷ್ಮೀ ನರಸಿಂಹದೇವರು, ವಾಯುದೇವರು, ಪ್ರಹ್ಲಾದರು ಸ್ವದೇತ ಫಸ್ಟು 86 ಮುಂಚೆ 86 ಸ್ಟೋನ್ ಲೈನ್ ಮಾಡಿ 89 ರಾಘವೇಂದ್ರ ಸ್ವಾಮಿ ದೇವಸ್ಥಾನವಾಯಿತು. ಮತ್ತು ಆಗಿರೋ ಕಾಲದಲ್ಲಿ ಮಂತ್ರಾಲಯ ಶ್ರೀಗಳವರು ಸುಷಮೀಂದ್ರ ತೀರ್ಥ ಸ್ವಾಮಿಗಳ ಕಾಲದಲ್ಲಿ ಅಲ್ಲಿ ಹೋಗಿ ನೀವು ಬಂದು ಇಲ್ಲಿ ಭುವನಗಿರಿ ರಾಯರ ಮಠಕ್ಕೆ ನೀವು ಬರಬೇಕು ಅಂತ ಹೇಳಿದೆವು. ಆಗ ಅವರು ಏನು ಹೇಳಿದ್ರು, ಅಲ್ಲಿ ಭುವನಗಿರಿಯಲ್ಲಿ ಮೃತ್ತಿಕಾ ಬೃಂದಾವನ ಇಲ್ಲ, ಮೃತ್ತಿಕಾ ಬೃಂದಾವನ ಇಟ್ಟರೆ ನಾವು ಬರ್ತೇವು ಅಂತ ಹೇಳಿದರು. ಅವರು ಬಂದು 2008 ಮೃತ್ತಿಕಾ ಬೃಂದಾವನ ಬಂದು ಮಂತ್ರಾಲಯ ಶ್ರೀಗಳು ಸುಷಮೀಂದ್ರ ಕಾಲದಲ್ಲಿ ಮೃತ್ತಿಕಾ ಬೃಂದಾವನ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದು. ನೀವು ನೋಡಿದರೆ ತಿಳಿಯೋದು, ಕೆಳಗೆ ಚಿಕ್ಕ ಸಣ್ಣ ಬೃಂದಾವನ. ಆ ಫೋಟೋ ನಿಮಗೆಲ್ಲ ಕೊಟ್ಟರು. ಆ ಫೋಟೋದಲ್ಲಿ ಸಣ್ಣ ಬೃಂದಾವನ ಮೃತ್ತಿಕಾ ರಾಯರು ಹುಟ್ಟಿದ ರಾಯರ ಮಗುಲ್ಲವ ಚಿಕ್ಕ ಸಣ್ಣ ಬೃಂದಾವನ ಮಂತ್ರಾಲಯದಿಂದ ಗುಂಡಾಚಾರ ಬಂದು ಪ್ರತಿಷ್ಠಾಪನೆ ಮಾಡಿಸಿದ್ದು ಕಲಿತೇವೆ. ರಾಘವೇಂದ್ರ ಸ್ವಾಮಿ ಹುಟ್ಟಿದ ಮನೆ. ರಾಯರಿ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಭಿಷೇಕ ಎಲ್ಲ ನಡೀತೆ. ಇನ್ನೊಂದು ನಮ್ಮ ಸುಯೋಗ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೂ ಹಾಗೂ ಅವರ ಪಾದುಕೆಗಳಿಗೆ ನಮ್ಮ ಕೈಯಿಂದಲೇ ಪುಷ್ಪಾರ್ಚನೆ ಮಾಡಿಸಿದ್ರು. ಮುಟ್ಟಿ ನಮಸ್ಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಣೆ ಹಚ್ಚಿ ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಆಗುವ ಆನಂದ, ದೇವರನ್ನೇ ನಾನು ತಪ್ಪಿಕೊಂಡಿದ್ದೀವೇನೋ ಅನ್ನೋಂಥ ಭಾಸವಾಗುತ್ತೆ. ಕೊನೆಗೆ ಈ ಪಾದುಕೆಗಳನ್ನು ಅಲ್ಲಿಯೇ ಇರುವಂಥ ಕೆರೆಯಲ್ಲಿ ತೆಪ್ಪದ ಮೂಲಕ ತೆಪ್ಪೋತ್ಸವ ನಡೀತು. ಬನ್ನಿ, ಆ ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ಳಿ.
ಫ್ರೆಂಡ್ಸ್, ನೋಡಿದ್ರಲ್ಲ ಗುರುರಾಯರು ಸ್ವತಃ ಧರಿಸ್ತಾ ಇದ್ದಂತಹ ಪಾದುಕೆಗಳು. ಈ ದರ್ಶನ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ? ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಹಗುರವಾದ ಭಾವನೆ, ಪರಮಾತ್ಮನನ್ನು ನೋಡಿದ ಒಂದು ಸಂತೃಪ್ತಿ ಭಾವನೆ ಬರ್ತಾ ಇದೆಯಲ್ಲ, ಅದಕ್ಕೆ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸಿದ್ದು. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.